एवं स्तवाभियुक्तानां देवानां तत्र पार्वती स्नातुमभ्याय यौतो ये जाह्नव्या नृपनन्दना साब्रवीतान् सुरासु ब्रूर्भवद्भिस्त्रूयतेऽत्र का शरीरकोशतश्चास्य समुद्भूता ब्रवीत् शिवा श्रीगुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾದ ಬದಲಾವಣೆಗಳನ್ನು ಎಲ್ಲವನ್ನೂ ಕಾಣುವಂತಹ ಸುಸಂದರ್ಭ ಈ ಮೇ ತಿಂಗಳಲ್ಲಿ. ಇದು ನಿಮಗೆ ಒಳ್ಳೆಯದಾ ಕೆಟ್ಟದಾ ಅನ್ನುವಂಥದ್ದು ಕೂಡ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಪ್ರಮುಖವಾಗಿ ನೋಡೋದಾದರೆ ಜನ್ಮ ಜೀವನ ಜನ್ಮ ಜಾತಕ ಅನ್ನುವಂಥದ್ದು ಬೇರೆ, ಗೋಚಾರ ಅನ್ನುವಂಥದ್ದು ಬೇರೆ. ಮೇ ತಿಂಗಳಲ್ಲಿ ದೊಡ್ಡ ಬದಲಾವಣೆ ಏನಪ್ಪ ಅಂತಂದರೆ ನಿಮಗೆ ಗುರುಬಲ ಹೋಗ್ತಾ ಇದೆ, ಅದೇ ಬದಲಾವಣೆ. ಅದು ಕೆಟ್ಟದ್ದು ಅಂತ ನಾನು ಹೇಳಕ್ಕೆ ಹೊರಡಲ್ಲ. ಇಷ್ಟು ದಿನ ಗುರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು, ಗುರು ನಿಮ್ಮ ಜೊತೆಗೆ ಬಂದು ನಿಮ್ಮ ಕೈ ಹಿಡ್ಕೊಂಡು ಬಾಪ ಕರ್ಕೊಂಡು ಹೋಗ್ತೀನಿ, ದಾರಿ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ದಾರಿ ತೋರಿಸ್ತಾ ಇದ್ರು. ಈಗ ಗುರುಬಲ ಇಲ್ಲ, ಗುರು ನಿಮ್ಮ ಜೊತೆಗಿಲ್ಲ, ಏನೋ ಶಾರೀರಿಕವಾಗಿಲ್ಲ, ಮಾನಸಿಕವಾಗಿರ್ತಾರೆ. ಅವ್ರನ್ನ ನೆನೆಸ್ಕೊಂಡು ಅವ್ರು ಹೇಳ್ಕೊಟ್ಟಿದ್ದ ದಾರಿಲಿ ನೀವು ಹೋಗ್ತಾ ಇದ್ರೆ ಆ ಡೆಸ್ಟಿನಿನ ರೀಚ್ ಮಾಡ್ತೀರಾ. ಗುರುಬಲ ಇಲ್ಲ ಅಂತ ಚಿಂತೆ ಮಾಡೋದು ಬೇಡ. ಮೇ 15ನೇ ತಾರೀಕು 2025 ಗುರು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿ ವೃಶ್ಚಿಕ ರಾಶಿಯವರಿಗೆ ಸಪ್ತಮದಲ್ಲಿದ್ದಂತಹ ಗುರು ಅಷ್ಟಮಕ್ಕೆ ಬರ್ತಾ ಇದ್ದಾರೆ. ಗುರುಬಲ ಹೋಯ್ತು, ಒಂದು ಎನರ್ಜಿ ಲಾಸ್ ಆದಂಗೆ ನಿಮಗೆ, ಒಂದು ಎನರ್ಜಿ ಲಾಸ್. ಇದು ಫಿನಾನ್ಸ್ ಲಾಸು, ಆರೋಗ್ಯದಲ್ಲಿ ತೊಂದರೆನೂ ಅಲ್ಲ, ಒಂದು ಎನರ್ಜಿ ಲಾಸ್ ಆಯಿತು. ಎರಡನೇದಾಗಿ ರಾಹು ಕೇತುಗಳ ಬದಲಾವಣೆ. 18ನೇ ತಾರೀಕು ರಾಹು 5ನೇ ಮನೆಯಿಂದ 4ನೇ ಮನೆಗೆ ಬರ್ತಾರೆ. ಕೇತು 11ನೇ ಮನೆಯಿಂದ 10ನೇ ಮನೆಗೆ ಹೋಗ್ತಾರೆ. ಇದೇನು ಗುರುಗಳೇ ಉಲ್ಟಾ ಹೇಳ್ತಾ ಇದ್ದೀರಾ ನಂಬರ್ಸು? ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ರಾಹು ಕೇತುಗಳು ಅಪ್ರದಕ್ಷಿಣೆಯಾಗಿ ಸುತ್ತುವಂಥದ್ದು, ಅಂದರೆ ಉಲ್ಟಾ ಸುತ್ತೋದು ಗ್ರಹ ಅಂತ. ಹಾಗಾಗಿ ವೃಶ್ಚಿಕ ರಾಶಿಯವ್ರಿಗೆ ಇಷ್ಟು ದಿನ ಪಂಚಮದಲ್ಲಿದ್ದಂಥ ರಾಹು ಈಗ ಚತುರ್ಥ ಸ್ಥಾನಕ್ಕೆ ಬರ್ತಾರೆ. ಪಂಚಮದಲ್ಲಿ ರಾಹು ಇದ್ದರೆ ಸಂತಾನಕ್ಕೆ ತೊಂದರೆ, ಪೂರ್ವ ಪುಣ್ಯ ಸಮಸ್ಯೆಗಳು, ಆಮೇಲೆ ಕೋರ್ಟ್ ಇತ್ಯರ್ಥಗಳಾಗೋದಿಲ್ಲ, ಆಸ್ತಿ ವಿವಾದಗಳು ದೂರ ಆಗೋದಿಲ್ಲ, ತಗಾದಿಗಳು ಜಾಸ್ತಿ ಆಗ್ತಾ ಇರುತ್ತೆ, ಮನಃಶಾಂತಿ ಇಲ್ದಿರ್ತಕ್ಕಂಥ ಜೀವನ ಪಂಚಮದಲ್ಲಿ ರಾಹು ಇದ್ದರೆ. ಈಗ ನಿಮಗೆ ಮೇ 18ರಿಂದ ಚತುರ್ಥ ರಾಹು 4ನೇ ಮನೆಗೆ ರಾಹು ಬಂದರೆ, ನಾನೀಗ ಮೇಲ್ಗಡೆ ಏನೇನು ಹೇಳಿದೆ ಈ ಎಲ್ಲ ವಿಚಾರಗಳು ಅವೆಲ್ಲವೂ ಹಂಗೆ ಪಾಸಿಟಿವ್ ಆಗ್ತಾ ಪರಿವರ್ತನೆ ಆಗುತ್ತೆ. ರಾಹುಕೇತುಗಳ ಬದಲಾವಣೆ ಬಗ್ಗೆ ತಿಳಿಸ್ತೀನಿ ನಾನು. ಇನ್ನು 10ನೇ ಮನೆ ಕೇತು ಹೋದರೆ ದಶಮ ಸ್ಥಾನ ಕೇತು ವೃತ್ತಿ ಸ್ಥಾನಕ್ಕೆ ಹೋಗ್ತಾರೆ. ಅವರು ಸಿಂಹರಾಶಿಯಲ್ಲಿ ಶತ್ರು ಸ್ಥಾನದಲ್ಲಿ ಕೇತು ಇದ್ರೂ ಸಹ ವೃಶ್ಚಿಕ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಕೇತು ಅನ್ನುವಂಥ ಫಲ ಅಪ್ಲೈ ಆಗುತ್ತೆ. ಅದರ ಬಗ್ಗೆ ನೋಡೋಣ. ಅದು ಬಿಟ್ಟು ಬೇರೆ ಏನು ಬದಲಾವಣೆ? ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯಲ್ಲಿದ್ದಂಥ ಬುಧ 6ನೇ ಮನೆಗೆ ಹೋಗ್ತಾರೆ. ಎಷ್ಟನೇ ತಾರೀಕು? 6ನೇ ತಾರೀಕೆ ಹೋಗ್ತಾರೆ, 5ನೇ ತಿಂಗಳಲ್ಲಿ. ಅದಾದಮೇಲೆ 7ನೇ ತಾರೀಕಿಗೆ ಬರ್ತಾರೆ ಬುಧ. ಅದು ಯಾವಾಗ ಬರ್ತಾರೆ ಅಂತಂದರೆ 23ನೇ ತಾರೀಕು ಬರ್ತಾರೆ. ಬುಧ ಒಂದು ಸ್ವಲ್ಪ ದಿನ ಮಧ್ಯಮ ಫಲ, ಸ್ವಲ್ಪ ದಿನ ಉತ್ತಮ ಫಲ, ಸ್ವಲ್ಪ ದಿನ ಅಧಮ ಫಲ ಇದೆ. ಏನು ದೊಡ್ಡ ವ್ಯತ್ಯಾಸ ಏನಿಲ್ಲ ಬುಧನಿಂದ. ಇನ್ನು ಸೂರ್ಯ 14ನೇ ತಾರೀಕು 6ನೇ ಮನೆಯಿಂದ 7ನೇ ಮನೆಗೆ ಬರ್ತಾರೆ. ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿದ್ದಂಥ ಸೂರ್ಯ, ಉಚ್ಚ ಸ್ಥಾನದಲ್ಲಿದ್ದಂಥ ಸೂರ್ಯ 7ನೇ ಮನೆಗೆ ಬರ್ತಾರೆ. ಇದೊಂದು ಬದಲಾವಣೆ. ಆದರೆ ಈ ತಿಂಗಳಲ್ಲಿ ವಿಶೇಷತೆಗಳೇನಪ್ಪ ಅಂದರೆ 2ನೇ ತಾರೀಕು ಮೇ 2ನೇ ತಾರೀಕು ಶಂಕರಾಚಾರ್ಯರ ಹಾಗೂ ರಾಮಾನುಜಾಚಾರ್ಯರ ಜಯಂತಿ, ಆಚಾರ್ಯರಿಬ್ಬರ ಜಯಂತಿ ನಡೀತಾ ಇದೆ. ಅವತ್ತು ಜಯಂತಿ ಉತ್ಸವ ಆರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು. ಇನ್ನು ಮೇ 4ನೇ ತಾರೀಕು ಗಂಗೆ ಉತ್ಪತ್ತಿ ಆದಂಥ ದಿನ, ಭಗೀರಥ ಜಯಂತಿ ಇದೆ ಅವತ್ತು. ಅವತ್ತು ಭಾಳ ವಿಶೇಷವಾದಂಥ ಉತ್ಸವದ ದಿನ ಅಂತ ಹೇಳ್ತೀವಿ. ಆ ಗಂಗಾ ಮಾತೆಯನ್ನು ಸ್ಮರಿಸೋ ದಿನ ಅವತ್ತು. ಮನೆ ಆದರೆ ಗಂಗಾ ಸ್ನಾನ ಮಾಡಿ ಹತ್ತಿರದಲ್ಲಿದ್ದರೆ, ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕೊಡುವಂಥ ಎಲ್ಲ ನದಿಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಗಂಗಾ ಸ್ನಾನ ಮಾಡ್ತಾ ಇದೆ ಅಂತ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಇನ್ನು ಮೇ 7ನೇ ತಾರೀಕು ಅವತ್ತು ವಾಸವಾಂಬ ಕನ್ನಿಕಾ ಪರಮೇಶ್ವರಿಯ ಜಯಂತಿ ಹಾಗೂ ವಿಶೇಷವಾಗಿ ನಿಮಿಷಾಂಬ ಜಯಂತಿ, 2 ಶಕ್ತಿ ದೇವತೆಗಳ ಮಹಾ ಸಂಗ್ರಾಮದ ಜಯಂತಿ. ಶಕ್ತಿಯೋತ್ಸವವನ್ನು ಮಾಡುವಂಥದ್ರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ, ಅದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ಮೇ 8ನೇ ತಾರೀಕು ಬೃಹಸ್ಪತಿ ಜಯಂತಿ, ಅಂದರೆ ಗುರು ಜಯಂತಿ. ಗುರುವಿನ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಬೇಕು. ಹಾಗಾಗಿ ಗುರು ಜಯಂತಿ ದಿನ ಗುರುವನ್ನು ಆರಾಧನೆ ಮಾಡಿ, ಭಾಳ ಒಳ್ಳೆಯದು. ಜಾತಕದಲ್ಲಿ ಮೂಲ ಜಾತಕದಲ್ಲಿ ಗುರುಬಲ ಇಲ್ಲ ಅಂದರೆ ಗುರು ಪೂಜೆ ಮಾಡಬೇಕು. ಈಗ ಹೆಂಗೂ ನಿಮಗೆ ಗುರುಬಲ ಹೋಗ್ತಾ ಇದೆಯಲ್ವಾ, ಮೇ 15ರಿಂದ ಇರಲ್ಲ. ಹಾಗಾಗಿ ಮೇ 8ನೇ ತಾರೀಕು ಬರುವಂಥ ಗುರು ಜಯಂತಿಗೆ ಗುರು ದರ್ಶನಕ್ಕೆ ಹೋಗಿ ಗುರು ಪೂಜೆ ಮಾಡ್ಕೊಂಬನ್ನಿ. ಮೇ 11ನೇ ತಾರೀಕು ನರಸಿಂಹಸ್ವಾಮಿ ಜಯಂತಿ ಇದೆ. ಶತ್ರುಬಾಧೆ, ದೃಷ್ಟಿಬಾಧೆ ಇತ್ಯಾದಿಗಳಿರ್ತಕ್ಕಂಥವ್ರು ಮೇ 11 ಯಾವುದೇ ಕಾರಣಕ್ಕೂ ತಪ್ಪದೆ ನೀವು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡ್ಕೊಂಬನ್ನಿ.
ಇನ್ನು 12ನೇ ತಾರೀಕು ಮೇ 12 ನಿಮಗೆ ಅವತ್ತು ಪೌರ್ಣಮಿ, ಬುದ್ಧ ಪೌರ್ಣಮಿ ಅಂತೀವಿ. ಮೇ 27ನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಪೌರ್ಣಮಿ ವರ. ಈ ಮಧ್ಯದಲ್ಲಿ ಒಂದು ವಿಶೇಷತೆ 24ನೇ ತಾರೀಕು ಏನಪ್ಪ ಅಂದರೆ ಶನಿ ಪ್ರದೋಷ. ಈಗ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಪ್ರಭಾವ ಇದೆಯಲ್ವಾ. ಮಾರ್ಚ್ 28ನೇ ತಾರೀಕು 2025 ಅರ್ಧಾಷ್ಟಮ ಮುಗಿದು ಪಂಚಮ ಶುರುವಾಯಿತು. ನೀವು ಪಂಚಮ ಶನಿ ಪ್ರಭಾವದಲ್ಲಿ ಇದ್ದೀರಲ್ವಾ. ಶನಿ ಪ್ರದೋಷ ಬಂದಾಗ ಶಿವನನ್ನ ನಂದಿಯನ್ನ ಆರಾಧನೆ ಮಾಡೋದ್ರಿಂದ ಶನಿ ಪ್ರಭಾವ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಕಡಿಮೆ ಆಗೇ ಆಗುತ್ತೆ. ಯಾಕೆಂತಂದರೆ ಅದೇ ಶನಿ ಪ್ರದೋಷಕ್ಕಿರ್ತಕ್ಕಂಥ ಶಕ್ತಿ, ಬಲ ಮತ್ತು ಮಹಿಮೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಶನಿ ಪ್ರದೋಷದ ದಿನ ಯಾರ್ಯಾರು ಪಂಚಮ ಶನಿ ವೃಶ್ಚಿಕ ರಾಶಿಯವರು ಇದ್ದೀರೋ ನೀವೆಲ್ಲರೂ ಕೂಡ ಖಂಡಿತವಾಗಲೂ ಶಿವನ ದರ್ಶನಕ್ಕೆ, ನಂದಿ ದರ್ಶನಕ್ಕೆ ಹೋಗಿ ನಂದಿಯ 2 ಕೊಂಬುಗಳ ಮಧ್ಯದಲ್ಲಿ ಶಿವನನ್ನು ದರ್ಶನ ಮಾಡಿ ಪುಣ್ಯವನ್ನು ಪಡ್ಕೊಳ್ತಕ್ಕಂಥದ್ದು ಭಾಳ ಉತ್ತಮ. ಇದು ಈ ಮಾಸದ ವಿಶೇಷತೆಗಳಾದರೆ. ಈ ರಾಹುಕೇತುಗಳ ಬದಲಾವಣೆ ಏನಾಗದ್ರೆ ಫಲ? ಗುರುವಿಂದ ನಿಮಗೇನು ಕೆಟ್ಟದ್ದಿಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ, ಕೆಟ್ಟದ್ದಿಲ್ಲ, ನೀವು ಚಿಂತೆ ಮಾಡಬೇಡಿ. ವದಂತಿ ವಿದ್ಯಾ ಜನನಿ ಸುಖಾನಿ ಸುಗಂಧ ಗೋ ಬಂಧು ಮನೋಗುಣಾಂಶ್ಚ ಮಹೀಪಕ್ಷಯಾನ ಕ್ಷಿತಿಮಂದರಾಣಿ ಚತುರ್ಥ ಭಾವ ಪ್ರಭವಾಗ್ನಿದಜ್ಞಾಹ ಅನ್ನುವಂತಹ ಶ್ಲೋಕ. ಏನು ಹೇಳುತ್ತೆ ಈ ಶ್ಲೋಕ? ಬಹಳ ವಿಶಿಷ್ಟ ಮತ್ತು ವಿಶೇಷ. ಏನಪ್ಪ ಅಂದರೆ ಚತುರ್ಥ ರಾಹು, 4ನೇ ಮನೆಯಲ್ಲಿ ರಾಹು ಇದ್ದಾಗ ಏನು ಫಲ? ಚತುರ್ಥದಲ್ಲಿ ರಾಹು ಇರುವಾಗ ಜನ್ಮದಲ್ಲಿದ್ದರೆ ಸುಖನಾಶ, ಗೋಚಾರದಲ್ಲಿದ್ದರೆ ಸುಖವೃದ್ಧಿ. ಯಾರ ಮನೆಯಲ್ಲಿರ್ತಾರೆ? 4ನೇ ಮನೆ ಅಂದರೆ ಶನಿಯ ಮನೆಯಲ್ಲಿ. ಶನಿವತ್ ಕೇತು ಅಂತ ಹೇಳ್ತೀವಿ. ಶನಿಯಂತೆಯೇ ಕೇತು, ಶನಿವತ್ ರಾಹು ಕುಜವತ್ ಕೇತು. ಶನಿವತ್ ರಾಹು ಕುಜವತ್ ಕೇತು, ಕುಜನಂತೆ ಕೇತು, ಶನಿಯಂತೆ ರಾಹು. ಫಲ ಕೊಡೋದ್ರಲ್ಲಿ ಶನಿ ಮನೆಗೆ ರಾಹು ಬಂದಾಗ ಶನಿಯಂತೆ ಫಲ ಕೊಡಬೇಕು. ನಿಮ್ಮ ಪಂಚಮ ಶನಿ ಪ್ರಭಾವ ಇದ್ದರೂ ಕೂಡ ಶನಿ ನಿಮ್ಗೆ ಒಳ್ಳೇದು ಮಾಡ್ತಾನೆ, ಅವಾಗ ರಾಹುನು ಒಳ್ಳೇದು ಮಾಡಬೇಕಲ್ವ. ಏನು ಹೇಳುತ್ತೆ? ಸುಖ ಅಭಿವೃದ್ಧಿಯಾಗಿ ಬಂಧು ಮಿತ್ರರ ಸಹಕಾರ ಅನ್ನುವಂಥದ್ದು ಹೆಚ್ಚು ಸಿಗುತ್ತೆ, ಅಜ್ಞಾನ ದೂರ ಆಗುತ್ತೆ, ಭ್ರಮೆ ದೂರ ಆಗುತ್ತೆ. ಆಸ್ತಿ ವಾಹನ ವಿಷಯದಲ್ಲಿ ನೀವು ಭಾಳ ಎಚ್ಚರಿಕೆ ಉಂಟು ಮಾಡಿಕೊಳ್ಬೇಕು. ಮತ್ತು ಅಧಿಕವಾದಂಥ ನೋವು ನಷ್ಟ ಸಂಭವ ಆಗುತ್ತೆ. ಇದರಲ್ಲಿ ಜಾಯಿಂಟ್ಸ್ ಪೇಯ್ನು, ಅಧಿಕವಾದಂಥ ನೋವು, ಮೈಕೈ ನೋವು ಜಾಸ್ತಿ ಆಗುತ್ತೆ. ಸ್ವಲ್ಪ ಕೆಟ್ಟ ಜನರ ಸಹವಾಸದಿಂದ ಕೆಟ್ಟ ಅಭ್ಯಾಸ ಕಲಿಯೋಕ್ಕೆ ಹೋಗಬೇಡಿ, ಅದರಿಂದ ದುಃಖ ಪ್ರಾಪ್ತಿ ಆಗುತ್ತೆ. ಮತ್ತು ತಾಯಿಗೆ ಸ್ವಲ್ಪ ಆರೋಗ್ಯ ತೊಂದರೆ ಬರಬಹುದಾದಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಜೊತೆಗೆ ಸ್ವಲ್ಪ ನಿಮ್ಮ ಮೇಲೆ ಚಾಡಿ ಹೇಳೋದು ಜಾಸ್ತಿ ಆಗುತ್ತೆ, ನಿಮ್ಮ ಮೇಲೆ ಅಪಪ್ರಚಾರ ಮಾಡೋದು ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು, ಅದು ತುಂಬ ಮುಖ್ಯವಾಗಿರುತ್ತೆ. ಸ್ವಲ್ಪ ಆದಷ್ಟು ನೀವೊಂದು ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಆಲೋಚನೆಯಿಂದ ಡಿಸಿಷನ್ ತಗೊಳ್ಳೋದು ಉತ್ತಮ. ಸ್ತ್ರೀಯರ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಬಹುದು, ಹಾಗಾಗಿ ಅದರ ಬಗ್ಗೆನೂ ಗಮನ ಕೊಡಿ. ಇದು ರಾಹುವಿನ ಫಲ. ಆದರೆ ಕೇತುವಿನ ಫಲ ಏನು? ಕೇತು ಬಂದು ನಿಮ್ಮ ರಾಶಿಗೆ 10ನೇ ಮನೆಗೆ ಬರ್ತಾರೆ. ದೇವಾಲಯ ನಗರ ಸಭಾ ಮಾರ್ಗಾಲಯ ದಾಸ ಸಮಕರ್ಮಾಣಿ ಆಜ್ಞಾಲಂಬನ ಮೇತತ್ ಸರ್ವಂ ಚಿಂತ್ಯಂ ಹಿ ದಶನೇನ ಹೇಳುತ್ತೆ. 10ನೇ ಮನೆಯಲ್ಲಿ ರಾಹು ಇದ್ದಾಗ ರಾಹು ಬಲಿಷ್ಠವಾಗಿರ್ತಾನೆ. ವಿಶೇಷವಾಗಿ 10ನೇ ಮನೆಯಲ್ಲಿ ರಾಹು ಇದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಮಗಿರೋದು ಈಗ 10ನೇ ಮನೆ ಕೇತುವಿನ ಪ್ರಭಾವ ಏನು? ವಿದೇಶಿಯರನ್ನು ಬಿಂಬಿಸ್ತಾ ವಿದೇಶಿ ವ್ಯಾಪಾರ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್, ವಿದೇಶದಲ್ಲಿ ವಿದ್ಯಾಭ್ಯಾಸ, ವಿದೇಶದಲ್ಲಿ ಉದ್ಯೋಗ ವ್ಯಾಪಾರ, ವಿದೇಶಿ ವಹಿವಾಟು ಮಾಡುವಂಥ ಸಾಧ್ಯತೆಗಳು. ಜೊತೆಗೆ ಉದ್ಯೋಗದಲ್ಲಿ ಭಾಳ ಬಲಿಷ್ಠವಾಗಿರುತ್ತೆ, ಸುಖಿಗಳಾಗಿರ್ತೀರ, ಧೈರ್ಯವಂತರಾಗಿರ್ತೀರ, ಭಕ್ತಿ ಮತ್ತು ಶ್ರದ್ಧೆ ಜಾಸ್ತಿ ಇರುತ್ತೆ. ಆಧ್ಯಾತ್ಮಿಕ ಜೀವನ ನಿಮಗೆ ಹೆಚ್ಚು ಪ್ರಭಾವ ಪಾಸಿಟಿವ್ ಇದೆ. ತೀರ್ಥಯಾತ್ರೆಗಳನ್ನು ಹೆಚ್ಚು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ವಿವಾದಗಳು ಜಾಸ್ತಿ ಇರುತ್ತೆ. ಏನಾದರೂ ಒಂದು ವಿವಾದ, ನಿಮ್ಗೆ ನಿದ್ದೆ ಬರಲ್ಲ, ಏನಾದರೂ ಒಂದು ವಿವಾದ ಇಲ್ಲದಿದ್ದರೆ, ನಿಮಗೆ ತೀರ್ಪು ಹೇಳಿಲ್ಲ ಅಂತಂದರೆ ಆ ವಿವಾದಗಳಿಂದನೂ ಧನ ಗಳಿಸ್ತೀರ. ಕೆಲವೊಂದಿಷ್ಟು ವಿದ್ಯೆಗಳನ್ನು ಹೆಚ್ಚು ಪಡಿತೀರಾ, ಅದು ಪಾಸಿಟಿವ್ ಆಗಿ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಕುಜನ ಫಲವು ಕೂಡ ನಿಮಗೆ ಉತ್ತಮವಾಗಿ ಸಿಗುತ್ತೆ. ಓವರಾಲ್ ಹೇಳ್ಬೇಕಂದ್ರೆ ರಾಹು ಹಾಗೂ ಕೇತುಗಳಿಂದ ದೊಡ್ಡ ಪ್ರಮಾಣ ಸಮಸ್ಯೆ ಇಲ್ಲ. ಕೇತುವಿಂದ ಅಂತೂ ಸಮಸ್ಯೆನೇ ಇಲ್ಲ, ರಾಹುವಿಂದ ಒಂದು ಸ್ವಲ್ಪ ಸಮಸ್ಯೆ ಇದೆ. ಅದಕ್ಕೇನು ಚಿಂತೆ ಮಾಡೋಂಗಿಲ್ಲ, ಅದಕ್ಕೊಂದು ಪರಿಹಾರ ಕೊಡ್ತೇನೆ ನಾನು. ಹಾಗಾದರೆ ರಾಹು ಕೇತು ಗುರುನೇನ ಯಾವ ಗ್ರಹನೂ ಇಲ್ವ ಅಂದರೆ ಇನ್ನೊಂದು ಪಂಚಮ ಶನಿ ಪ್ರಭಾವ ಹೇಳಾಯಿತು ನಾನು. ಶನಿ 5ನೇ ಮನೆಯಲ್ಲಿದ್ದಾರೆ, ಅವ್ರು ನಿಮಗೆ ಸುಖಾಧಿಪತಿ, ಧೈರ್ಯಾಧಿಪತಿ, ನಡೆಯುತ್ತೆ, ತೊಂದರೆ ಇಲ್ಲ. ಪಂಚಮಕ್ಕೆ ಶನಿ ಬಂದಾಗ ಏನು ಸಮಸ್ಯೆ ಇಲ್ಲ. ಒಟ್ಟಾರೆ ಈ ಒಂದು ತಿಂಗಳಲ್ಲಿ ಬುಧ, ಶುಕ್ರ, ಕುಜ ಹಾಗೂ ಸೂರ್ಯನ ಪ್ರಭಾವ ಆ 4 ಗ್ರಹಗಳಿಂದ ಏನೇನು? ಒಂದು ಏನಪ್ಪ ಅಂದರೆ ಭೂಮಿ, ಯಂತ್ರ, ಇದರಿಂದ ಲಾಭ, ನಿಮ್ಮ ಒಳ್ಳೆಯತನ ನಿಮಗೆ ಸಪೋರ್ಟ್ ಮಾಡುತ್ತೆ. ಸಾಕ್ಷಿ ನಿಮ್ಮ ಕಡೆಗೆ ತುಂಬ ಚೆನ್ನಾಗಿರುತ್ತೆ.
ನಿಮ್ಮ ಬಗ್ಗೆ ಯಾರೇ ಅಪಪ್ರಚಾರ ಮಾಡಿದ್ರು, ಬೇರೆಯವ್ರು ತೋರಿಸಿದ್ರು ನೀವು ತಲೆ ತಗ್ಸುವಂಥ ಪರಿಸ್ಥಿತಿ ಬರಲ್ಲ. ಮೇ ತಿಂಗಳ ಚೆನ್ನಾಗಿದೆ. ಧನದ ಸೌಕರ್ಯ ಹೆಚ್ಚಾಗಿದೆ. ಮನೆಯಲ್ಲಿ ಸ್ವಲ್ಪ ವಿಶ್ರಾಂತಿ ಪಡ್ಕೋತೀರಾ, ಕೆಲಸದವರಿಂದ ಕೆಲಸಗಳು ಮಾಡಿಸ್ಕೋತೀರಾ. ಕ್ರಯ ವಿಕ್ರಯದಲ್ಲಿ ಲಾಭ, ಅಂದರೆ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತೆ. ಎಲ್ಲೆಲ್ಲೂ ಗೌರವ ಸಿಗುತ್ತೆ, ಮಿತ್ರರಾಗ್ತಾರೆ ಎಲ್ಲರೂ, ಅನುಕೂಲವಾಗಿರ್ತಕ್ಕಂಥ ಉದ್ಯೋಗ ಲಭ್ಯ ಆಗುತ್ತೆ. ಸ್ಥಾನ ಪಲ್ಲಟ ಬೇಕಾದ್ರೆ ಚೇಂಜ್ ಮಾಡ್ಬೋದು, ಹೊಸ ಉದ್ಯೋಗ ಬೇಕಾದ್ರೆ ಟ್ರೈ ಮಾಡ್ಬೋದು, ತೊಂದರೆ ಇಲ್ಲ. ಅಧಿಕಾರಕ್ಕೆ ಭಗವಂತನ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ ಬಿಟ್ಟರೆ ದೊಡ್ಡದಾಗಿ ಏನೂ ಸಮಸ್ಯೆಗಳಿಲ್ಲ. ವ್ಯಾಸಂಗ ಉತ್ತಮ ಆಗಿರುತ್ತೆ. ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸು, ಗೌರ್ಮೆಂಟ್ ನೀಟ್ ಎಕ್ಸಾಮ್ಸು, ಇನ್ನೊಂದು ಮತ್ತೊಂದು CET JEE ಇದರದ್ದು ಏನಾದರೂ ಎಕ್ಸಾಮ್ಸ್ ತೊಗೊಳ್ತಾ ಇದ್ದರೆ ಖಂಡಿತ ಪ್ರಿಪೇರ್ ಆಗಿ ನಿಮ್ಗೆ ತುಂಬ ಚೆನ್ನಾಗಿದೆ. ಮೇ ತಿಂಗಳಲ್ಲಿ ದಾನ ಮಾಡುವಂತಹ ಗುಣ ನಿಮಗೆ ಹೆಚ್ಚಾಗುತ್ತೆ. ತುಂಬ ಕನಿಕರ ತೋರಿಸ್ತೀರಾ, ಹಿರಿಯರ ಒಪ್ಪಿಗೆಯನ್ನು ತಗೋತೀರಾ. ಸಂತಾನ ಯೋಗ ತುಂಬ ಚೆನ್ನಾಗಿದೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಗೃಹ ಲಭ್ಯ. ತಾಯಿ ಆರೋಗ್ಯದಲ್ಲಿ ಮಾತ್ರ ಒಂದು ಸ್ವಲ್ಪ ವ್ಯತ್ಯಾಸ ಇದೆ, ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ವಿದ್ಯೆ ಯಾರಪ್ಪನ ಸೊತ್ತು ಅಲ್ಲ. ಓದಿ ಖಂಡಿತವಾಗ್ಲೂ ಮೇ ತಿಂಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಭಾಳ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಮಕ್ಕಳಿಂದ ಸಂತೋಷ ಪಡುವಂಥ ಸಂದರ್ಭ ಆಗುತ್ತೆ. ಯಾವುದೇ ಒಂದು ಕೆಲಸ ಆಗಲಿ, ಯಾವುದೇ ಒಂದು ವಾದ ವಿವಾದಗಳಲ್ಲಿ ನೀವು ಜಯ ಪಡ್ತೀರಾ, ತುಂಬ ಜಯ ಸಿಗುತ್ತೆ ನಿಮಗೆ. ಸತ್ಯ ಹೇಳುವಂತಹ ಒಂದು ಕಾರ್ಯಸಿದ್ಧಿಯನ್ನು ರೂಪಿಸ್ಕೊಳ್ತೀರಾ. ದೇವರ ಮೇಲೆ ಅಚಂಚಲ ಭಕ್ತಿ, ನಿಮಗೆ ಪ್ರೀತಿ ಜಾಸ್ತಿ ಆಗುತ್ತೆ. ಕೆಲವೊಂದಿಷ್ಟು ದುಃಖಗಳು ಬಂದರೂ ಕೂಡ ಸಂಸಾರಕ್ಕೋಸ್ಕರ ನೀವು ಅದನ್ನು ತ್ಯಾಗ ಮಾಡಿ ಆ ದುಃಖವನ್ನು ನೀವು ಸ್ವೀಕಾರ ಮಾಡುವಂತಹ ಒಂದು ಸಂಯಮ ಇರುವಂತಹ ಯೋಜನೆ ಇರುವಂಥ ವ್ಯಕ್ತಿತ್ವ ನಿಮ್ಮದು. ಆಯುಷು ಏನು ಭಯಪಡೋಂಗಿಲ್ಲ. ವಾದವೇದಲ್ಲಿ ಜಯಪ್ರದ. ಮುಖ ಮತ್ತು ಕಣ್ಣಿನ ಸಮಸ್ಯೆ, ಬಾಯಿನ ಸಮಸ್ಯೆ, ಬಾಯಿ ವಾಸನೆ ಹೆಚ್ಚಾಗುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಭಗವಂತನ ಕಡೆ ಹೆಚ್ಚು ಗಮನ ಕೊಡಿ. ಮೂಲ ಮಂತ್ರಗಳನ್ನು ಹೆಚ್ಚು ಜಪ ಮಾಡಿ. ನಾನು ಆಗಲೇ ಹೇಳಿದೆ, ರಾಹು ಚೆನ್ನಾಗಿಲ್ಲಲ್ಲ, ಅದಕ್ಕೊಂದು ಮೂಲ ಮಂತ್ರ ಕೊಡ್ತೀನಿ, ಬರ್ಕೊಳ್ಳಿ, ಅದನ್ನು ಜಪ ಮಾಡಿ. ಅಂದರೆ ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಮನೋ ಅಭೀಷ್ಟ ಸಿದ್ಧಿ ಆಗಬೇಕು ಅಂತಂದರೆ ರಾಹು ಬಲ ಆಗಬೇಕು. ಅದಕ್ಕೊಂದು ಬೀಜಾಕ್ಷರ ಇದೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಮನೋವಾಂಚಿತಾಯ ಓಂ ಅಂತ ಮಂತ್ರ. ಓಂ ಶ್ರೀಂ ಹ್ರೀಂ ಕ್ಲೀಂ ಮನೋವಾಂಚಿತಾಯ ಓಂ ಅಂತ ಮಂತ್ರ. ಇನ್ನೊಮ್ಮೆ ಸ್ಪೀಡಾಗಿ ಹೇಳ್ತೀನಿ, ಇದನ್ನು ನೋಟ್ ಮಾಡಿ ಇಟ್ಕೊಂಡು ಪ್ರತಿದಿನ 54, 108 ಅಥವಾ 10 ನಿಮಿಷ ಎವ್ರಿ ಡೇ ಇದನ್ನು ಜಪ ಮಾಡ್ತಾರೆ. ಇನ್ನು 18 ತಿಂಗಳು ಮಾಡಬೇಕು ನೀವು. ಓಂ ಶ್ರೀಂ ಹ್ರೀಂ ಕ್ಲೀಂ ಮನೋವಾಂಚಿತಂ ಓಂ, ಇದು ಮಂತ್ರ ಆಯ್ತಲ್ಲ. ಈ ಒಂದು ಬೀಜಾಕ್ಷರಿಯಿಂದ ರಾಹು ನಿಮಗೆ ಶಮನ ಆಗುತ್ತೆ, ರಾಹುವಿಂದ ಕೆಟ್ಟದಾಗಲ್ಲ. ಅದಲ್ಲದೆ ಏನಪ್ಪ ಅಂತಂದರೆ ವಿಶೇಷವಾಗಿ ಗುರುವಿನ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಸಿಕ್ಕೇ ಸಿಗುತ್ತೆ. ಗುರುಬಲ ಇಲ್ಲ ಅಂದರೂ ಕೂಡ ಭಯ ಪಡಬೇಡಿ. ಕುಜ ಅಂತೂ ಸ್ವಲ್ಪ ನೀಚ ಸ್ಥಾನದಲ್ಲಿದ್ದಾರೆ, ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾರೆ, ಆಗ 2 ಗ್ರಹಗಳು ತೊಂದರೆ ಇಲ್ಲ. ಸೂರ್ಯನು ಉಚ್ಚ ಸ್ಥಾನದಲ್ಲಿದ್ದಾರೆ. 14ನೇ ನಂತರ ಅವರು ಸಪ್ತಮಕ್ಕೆ ಬರ್ತಾರೆ. ಸಪ್ತಮಕ್ಕೆ ಶತ್ರು ಮನೆಗೆ ಬಂದರೂ ಕೂಡ ನಿಮಗೆ ಸಪ್ತಮ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಸೂರ್ಯನಿಂದನೂ ಏನು ತೊಂದರೆ ಏನಿಲ್ಲ. ರೈತರಿಗಾಗ್ಬೋದು, ಅಥವಾ ವಾಹನ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡೋರಾಗ್ಬೋದು, ಅಥವಾ ವಾಹನ ಓಡಿಸುವಂಥವ್ರಾಗ್ಬೋದು, ಮಾಲೀಕರಾಗ್ಬೋದು, ಎಲ್ರಿಗೂ ತುಂಬ ಚೆನ್ನಾಗಿದೆ. ರೈತರು ಮಾತ್ರ ಒಂದು ಸ್ವಲ್ಪ ಪ್ಲ್ಯಾನ್ಡ್ ಆಗಿ ಒಳ್ಳೆ ಬೆಳೆಯನ್ನು ಬೆಳೆಯುವಂಥದ್ದು ಭಾಳ ಒಳ್ಳೆಯದು ಅಂತ ಹೇಳ್ತೀವಿ. ಸ್ವಲ್ಪ ಮಟ್ಟಿಗೆ ಗುರು ಚೇಂಜ್ ಆಗ್ತಾರೋದ್ರಿಂದ ಒಂದು ಬೃಹಸ್ಪತಿ ಅಪರಾಧ ಸ್ತೋತ್ರಂ ಅಂತ ಬರುತ್ತೆ. ಬೃಹಸ್ಪತಿ ಅಪರಾಧ ಸ್ತೋತ್ರಂ ಅಂತ ಬರುತ್ತೆ. ಆ ಸ್ತೋತ್ರವನ್ನು ಈ ತಿಂಗಳು ಪೂರ್ತಿ ನಿತ್ಯ ಕೇಳುವಂಥದ್ದು ಒಳ್ಳೆಯದು. ಜೊತೆಗೇನಪ್ಪ ಅಂತಂದರೆ ಗುರುವಿನ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಕಡಲೆಕಾಳನ್ನು ಯಾರಿಗನ್ನ ದಾನ ಮಾಡೋದು ಕೂಡ ತುಂಬ ಒಳ್ಳೆಯದು. ಇಷ್ಟು ಬಿಟ್ಟರೆ ಇನ್ನೇನು ಬೇರೆ ದೊಡ್ಡ ಪ್ರಮಾಣದ ಸಮಸ್ಯೆಗಳು ನಿಮ್ಮ ಜಾತಕದಲ್ಲಿಲ್ಲ, ಚಿಂತೆ ಮಾಡೋ ಅವಶ್ಯಕತೆಯೂ ಇಲ್ಲ. ಯಾವುದಕ್ಕೂ ಬೇಕಾದ್ರೆ ಬೇರೆ ಗ್ರಹಗಳ ಪ್ರಭಾವ ಮತ್ತು ಲಕ್ ಇದೆಯಾ ಇಲ್ವಾ, ಅದೃಷ್ಟ ಈ ವರ್ಷ ಹೇಗಿದೆ, ಗುರು ಚೇಂಜ್ ಆಗ್ತಿದೆ, ರಾಹು ಕೇತು ಚೇಂಜ್ ಆಗಿದೆ, ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾ, ಏನಾದ್ರು ಸಮಸ್ಯೆಗಳಿರುತ್ತಾ ಅಂತ ನೀವು ತಿಳ್ಕೊಬೇಕು ಅಂದರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡಿಸಿ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಅವ್ರು ನಿಮ್ಗೆ ಕೆಲವೊಂದು ಸಲಹೆಗಳು ಕೊಡ್ತಾರೆ. ಅದರಂತೆ ಆ ಸಲಹೆಗಳ ಪ್ರಕಾರ ಸರಳವಾಗಿ, ದೊಡ್ಡ ದೊಡ್ಡ ಸಲಹೆಗಳು ಕೊಟ್ಟರೆ ಅದನ್ನು ಒಪ್ಪಕ್ಕೆ ಹೋಗ್ಬೇಡಿ. ಸರಳವಾದಂಥ ಸಲಹೆಗಳು ತೊಗೊಂಡೋದು ಪರಿಹಾರ ಮಾಡಿಕೊಂಡು ಸುಖವಾಗಿ ಜೀವನ ಆನಂದವಾಗಿ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ. ನೀವು ಮಾಡಿದ್ರೆ ಖಂಡಿತ ಅಭಿವೃದ್ಧಿ ಆಗುತ್ತೆ. ಗುರುಬಲ ಹೋಯಿತು ಅಂತ ವೃಶ್ಚಿಕ ರಾಶಿಯವರು ಭಯ ಪಡೋಂಗಿಲ್ಲ. ಮೂಲ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಮತ್ತಷ್ಟು ಚೆನ್ನಾಗಿರ್ತೀರಾ. ಗುರುಬಲ ನಿಮಗೆ ಖಂಡಿತ ಇರುತ್ತೆ. ಶನಿ ಬದಲಾವಣೆ ಆಗಿದ್ದು ಪಂಚಮ ಶನಿ ಪ್ರಭಾವ ಇರುತ್ತೆ. ರಾಹುಕೇತುಗಳ ಬದಲಾವಣೆ ದೊಡ್ಡ ಸಮಸ್ಯೆ ಇಲ್ಲ. ಮಂತ್ರ ಕೊಟ್ಟಿದ್ದೀನಿ, ಬೀಜಾಕ್ಷರಿ ಮಂತ್ರವನ್ನು ಜಪ ಮಾಡಿ. ಬೃಹಸ್ಪತಿ ಅಪರಾಧ ಸ್ತೋತ್ರವನ್ನು ಮನಸ್ಸಲ್ಲಿ ಕೇಳ್ಕೊಳ್ಳಿ, ಅಥವಾ ಯೂಟ್ಯೂಬಲ್ಲಿ ಕೇಳಿ, ಅಥವಾ ನೀವು ಹೇಳಿ. ಯಾವುದೋ ಒಂದು ಮಾಡೋದ್ರಿಂದ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.